ಹಾಯ್ ವೀಕ್ಷಕರೇ, ನಮಸ್ಕಾರ. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದೇ ಸೇಮಿಗೆ ನಾನು ಇವತ್ತು ನನ್ನ ಅಕ್ಕ ಬಂದಿದ್ದಾರೆ, ಅದಕ್ಕೆ ಸೇಮಿಗೆ ಕೋಳಿ ಪದಾರ್ಥ ಎಲ್ಲ ಮಾಡಿದ್ದೇನೆ. ನಮಗೆ ಸೇಮಿಗೆ ಅದು ಮಿಷಿನ್ ಉಂಟು, ನಾವು 5,000 ಕೊಟ್ಟು ತಂದಿದ್ದೇವೆ. ಮೊದಲೆಲ್ಲ ಸೇಮಿಗೆ ಹೀಗೆ ಮಾಡ್ತಿದ್ದದ್ದು ನೋಡಿ. ಈಗ ಚಿಕ್ಕದು ಸೇಮಿಗೆ ನೋಡಿ. ಇವರು ನನ್ನ ಅಕ್ಕ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಮೆಣಸಿನ ತೊಟ್ಟು ತೆಗಿತಾ ಇದ್ದಾರೆ. 2-3 kg ಮೆಣಸು ಉಂಟು. ಅಕ್ಕನವರು ಇದ್ದರೆ ಹಾಗೆ ಅಲ್ಲ, ಅಕ್ಕನವರ ತಾಯಿಗೆ ಸಮಾನ. ಅವರು ನಮಗೆ ಬಂದರೆ ಹೆಲ್ಪ್ ಮಾಡ್ತಾರೆ ನೋಡಿ. ಅಕ್ಕನಿಗೋಸ್ಕರ ಕೋಳಿ ಪದಾರ್ಥ, ಇಲ್ಲದ್ರೆ ನಾವು ಕೋಳಿ ತರೋದು ಅಪರೂಪ. ನಾವು ಮೀನು ತರೋದು ಜಾಸ್ತಿ ನೋಡಿ. ಮೀನು ಕೂಡ ತಂದಿದ್ದಾರೆ. ಇದು ಮೀನು 3 ಮೀನು ನೋಡಿ, ಒಳ್ಳೆಯದುಂಟು. ಈಗ ಜಾಸ್ತಿ ರೇಟ್ ಮೀನಿಗೆಲ್ಲ. ನನಗೆ ಈ ಮೀನು ಒಳ್ಳೆಯದಾಗೋದು. ಇನ್ನು ಇದಕ್ಕೆ ಮಸಾಲ ಇದು ರೆಡಿ ಮಾಡಲಿಕ್ಕೆ: ಮೆಣಸು, ಗಿಡ್ಡಮೆಣಸು, ಈರುಳ್ಳಿ, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹುಳಿ. ಇದು 1.5 ಕಾಯಿ ತೆಂಗಿನ ತುರಿ ಆ ಪದಾರ್ಥಕ್ಕೆ ಹಾಕಲಿಕ್ಕೆ. ಇದು ಮಸಾಲಕ್ಕೆ ಹಾಕಲಿಕ್ಕೆ ಕಡೆದಾದ ಮೇಲೆ ಇಷ್ಟನ್ನು ಹಾಕೋದು ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಪರಿಮಳ ಬರ್ತದೆ. ಮೀನು ಕ್ಲೀನ್ ಮಾಡಿ ತಂದಿದ್ದೇನೆ. ಇನ್ನು ಪದಾರ್ಥ ಕುದಿಲಿಕ್ಕೆ ಆಗಲೇ ಇಟ್ಟಿದ್ದೇನೆ ನಾನು. ಮಸಾಲವನ್ನು ಕುದಿ ಬರ್ತಾ ಇದೆ. ಮೀನು ಕೂಡ ಹಾಕಿದ್ದೇನೆ. ಈಗ ಅದಕ್ಕೆ ಸ್ವಲ್ಪ ಮೆಂತ್ಯ ಪುಡಿ ಹಾಕ್ತೇನೆ, ಯಾಕೆಂದರೆ ಅದು ತುಂಬ ಪರಿಮಳ ಬರ್ತದೆ. ಮೆಂತ್ಯ ಪುಡಿ ಹಾಕಿದರೆ ಒಳ್ಳೆಯದಾಗ್ತದೆ, ಸ್ಮೆಲ್ ಬರ್ತದೆ ನೋಡಿ. ನನ್ನ ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಕೂಡ ಮಾಡಿ. ಮೀನಿನ ಪದಾರ್ಥ ಸೇಮಿಗೆ ಎಲ್ಲ ಮಾಡಿ ಚೆಂದ ಮಾಡಿ ನೀವು ಕೂಡ ತಿನ್ನಿ. ಥ್ಯಾಂಕ್ ಯು.